ಸೌಜನ್ಯ ಹೋರಾಟಗಾರರ ಕೆಂಗಣಿಗೆ ಗುರಿಯಾದ್ರ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲಾ ದಿವಸಗಳು ಒಂದೊಂದೇ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಅದೇ ರೀತಿ ಇವತ್ತು ಒಂದು ಸ್ಪೆಷಲ್ ಆದಂತಹ ಒಂದು ಮಾಹಿತಿ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿರಿ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ಸೌಜನ್ಯ ಪರ ಹೋರಾಟಗಳು ನಡೀತಾನೆ ಇದೆ. ಈ ಒಂದು ವಿಚಾರವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಅಂತ ನೀಡದಿದ್ರು ಅದರ ವಿರುದ್ಧವಾಗಿ ಅಥವಾ ಅದರ ಪರವಾಗಿ ಕೇಂದ್ರೀಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಕೊಂಡೊಯ್ಯುವಲ್ಲಿಯೂ ಬಿಜೆಪಿ ಸತತವಾಗಿ ವಿಫಲವಾಗ್ತಾನೆ ಇತ್ತು. ಈಗಾಗಲೇ ಸೌಜನ್ಯ ಹೋರಾಟಗಾರರು ಬಿಜೆಪಿ ಮೇಲೆ ನಿರಾಸಕ್ತಿ ತೋರಿಸ್ತಾ ಇರೋದ್ರ ಬೆನ್ನಲ್ಲೇ ಇವಾಗ ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ಬ್ರಿಜೇಶ್ ಚೌಟ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಕಾರಣವಾದಂತಹ ಆ ಒಂದು ಸುದ್ದಿ ಆದ್ರೆ ಏನು ಅಂತ ನೋಡಿದ್ರೆ, ನಿನ್ನೆಯ ದಿನ ಬ್ರಿಜೇಶ್ ಚೌಟ ಅವರ ಸಂದರ್ಶನದ ಭೇಟಿಯ ವಿಚಾರದಲ್ಲಿ ಒಂದು ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ನಿನ್ನೆಯ ದಿನದ ಆ ಒಂದು ವೇಳಾಪಟ್ಟಿಯಲ್ಲಿ ಬ್ರಿಜೇಶ್ ಚೌಟ ಅವರು 4:30 ಸಂಜೆಯ ಟೈಮಲ್ಲಿ ಭೇಟಿ ಕೊಡಬೇಕಾದಂತಹ ಆ ಒಂದು ಸ್ಥಳದ ಬಗ್ಗೆ ಸೌಜನ್ಯ ಹೋರಾಟಗಾರರು ತಕರಾರನ್ನೇ ಎತ್ತಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಈ ಒಂದು ವಿಚಾರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುವ ವಿಚಾರವಾಗಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಯಾಕಂತಂದ್ರೆ ಓರ್ವ ಜನನಾಯಕ ಸರಿಸುಮಾರು 320ಕ್ಕಿಂತಲೂ ಅಧಿಕ ಕೊಲೆಗಳು ನಡೆದಂತಹ ಒಂದು ಸ್ಥಳದಲ್ಲಿ ಸೌಜನ್ಯ ಹೋರಾಟಗಾರರನ್ನ ಧಿಕ್ಕರಿಸಿ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವುದು ಬಿಜೆಪಿಗೆ ಸಮಂಜಸವಾದ ಕಾರ್ಯವಲ್ಲ ಎನ್ನುವುದು ಸೌಜನ್ಯ ಹೋರಾಟಗಾರರ. ಸೊ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಗೌಜಿ ಗದ್ದಲಗಳು ಏರ್ಪಡ್ತಾ ಇರುವಾಗ್ಲೇ ಈ ಮೊದಲು ನಾವು ಲೆಕ್ಕಾಚಾರಗಳನ್ನ ಗಮನಿಸಬಹುದು. ಹರೀಶ್ ಪೂಂಜಾ ಇರ್ಬೋದು, ಅಥವಾ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಈ ಎಲ್ಲ ನಾಯಕರ ವಿರುದ್ಧವಾಗಿ ಸೌಜನ್ಯ ಹೋರಾಟಗಾರರು ಧ್ವನಿ ಎತ್ತಿದ್ರೆ ಈ ಒಂದು ಸೌಜನ್ಯ ಎನ್ನುವಂತಹ ಹೆಣ್ಣಿಗೋಸ್ಕರ ಮಾತ್ರ ಆಗಿತ್ತು. ಸೊ ಆ ಒಂದು ಹೆಣ್ಣಿಗೋಸ್ಕರ ನಿರಂತರವಾಗಿ 12 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹೋರಾಟಗಳು ಇನ್ನೂ ಮುಂದುವರಿತಾ ಇದೆ. ಇವಾಗ ಏನೋ ಲೋಕಸಭಾ ಎಲೆಕ್ಷನ್ ಪ್ರೋಟೋಕಾಲ್ ಅನುಗುಣವಾಗಿ ಹೋರಾಟಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇನ್ನು 2 ತಿಂಗಳು ಕಳೆದ್ರೆ ಮತ್ತೆ ನಿರಂತರವಾಗಿ ಹೋರಾಟಗಳು ಮುಂದುವರಿತಾ ಇರ್ಲಿಕ್ಕಿದೆ. ಆದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟಗಳು ಇನ್ನೂ ನಡೀತಾ ಇದೆ. ವಿರೋಧ ವ್ಯಕ್ತಪಡಿಸುವವರು ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಯಾವ ರೀತಿಯಲ್ಲೆಲ್ಲ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಹುದು, ಇವೆಲ್ಲ ರೀತಿಯಲ್ಲಿ ತೀಕ್ಷ್ಣವಾಗಿ ಹೋರಾಟಗಾರರು ಎಲ್ಲ ಕಾರ್ಯಗಳನ್ನ ನಡೆಸ್ತಾನೆ ಹೋಗ್ತಾ ಇದ್ದಾರೆ. ಮಾತ್ರವಲ್ಲ, ಈ ಒಂದು ಪ್ರಕರಣದ ವಿಚಾರವಾಗಿ ಕಾನೂನು ಹೋರಾಟ ಯಾವ ರೀತಿಯಲ್ಲಿ ಸಾಗಬೇಕು ಆ ರೀತಿಯಲ್ಲಿಯೂ ಕಾನೂನು ಹೋರಾಟ ಒಂದೆಡೆ ನಡೀತಾ ಇದೆ. ಇನ್ನೊಂದೆಡೆ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರು ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರ ಬಳಿ ಹೋಗಿ ಅವರ ವಿಚಾರಗಳನ್ನ, ಅವರಿಗೆ ಆದಂತಹ ಅನುಭವಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಒಂದೊಂದೇ ಕುರುಹುಗಳು ದೊಡ್ಡ ದೊಡ್ಡ ಸಾಕ್ಷ್ಯಗಳಾಗಿ ಹೊರಬರ್ತಾ ಇವೆ. ಇವೆಲ್ಲದರ ನಡುವೆ ಬಿಜೆಪಿಯ ಈ ಒಂದು ನಡೆಯು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮಾತ್ರವಲ್ಲ, ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಪರಿಗಣಿಸುತ್ತೋ ಅದೇ ರೀತಿಯಲ್ಲಿ ಬಿಜೆಪಿಯವರು ಹಿಂದೂಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿಗಣಿಸಿದ ರೀತಿ ಆಗಿದೆ. ಅಂದ್ರೆ ಯಾವ ರೀತಿಯಲ್ಲಿಯೂ ನ್ಯಾಯ ಕೊಡದೇ ಇದ್ರು, ನ್ಯಾಯ ನಿರಾಕರಿಸಿದ್ರು ಹಿಂದೂಗಳ ಮತವು ನಮ್ಮ ಬಿಜೆಪಿ ಒಟ್ಟಿಗೆ ಬರ್ಲಿದೆ ಅನ್ನುವಂತಹ ಆ ಒಂದು ಚಿಂತನೆಯಲ್ಲಿ ಇನ್ನು ಮುಳುಗಿದ್ದಾರೆ. ಆದ್ರೆ ಒಂದೊಂದು ಸತ್ಯ, ಸೌಜನ್ಯ ಹೋರಾಟಗಾರರು ಖಡಾಖಂಡಿತವಾಗಿ ಹೇಳಿದ್ದಾರೆ, ಈ ಲೋಕಸಭಾ ಚುನಾವಣೆಯನ್ನ ನಾವು ಖಂಡಿತವಾಗಿಯೂ ಬಹಿಷ್ಕಾರ ಮಾಡ್ತೇವೆ. ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ನಾವು ಖಂಡಿತವಾಗಿಯೂ ನೋಟಾಗೆ ಓಟ್ ಹಾಕ್ತೇವೆ, ಅಥವಾ ಪರ್ಯಾಯವಾಗಿ ಬೇರೆ ಯಾವುದಾದರೊಂದು ಪಕ್ಷವನ್ನ ನಾವು ಬೆಂಬಲಿಸ್ತೇವೆ ಅನ್ನುವಂತಹ ಒಂದು ವಿಚಾರದಲ್ಲಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಹೋರಾಟ ವೇದಿಕೆಗಳು ಹೇಳ್ತಾ ಇದ್ರು, ನಮಗೆ ಯಾರು ನ್ಯಾಯ ಕೊಡ್ತಾರೆ ಆ ಪಕ್ಷದ ಪರ ನಾವು ನಿಲ್ತೇವೆ, ಅಥವಾ ಯಾವುದೇ ಮತ ಚಲಾವಣೆ ನಡೆಸಲ್ಲ, ನಾವು ಈ ಬಾರಿ ಮತದಾನವನ್ನ ಬಹಿಷ್ಕರಿಸ ಎನ್ನುವಂಥದ್ದು. ಆದ್ರೆ ಒಂದಂತೂ ತಿಳ್ಕೊಳ್ಳಿ, ಈ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಹೋರಾಟಗಾರರು ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸ್ಲಿಕ್ಕಿದ್ದಾರೆ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ, ಕರ್ನಾಟಕ ರಾಜ್ಯದಾದ್ಯಂತ 90% ಅಷ್ಟು ಮತದಾನರು ಬಿಜೆಪಿ ಮತದಾನರು ಅಂತ ಹೇಳ್ಬೋದು, ಕಾಂಗ್ರೆಸ್ ಮತದಾನರು ಇರ್ಬೋದು, ಟೋಟಲಿ ಆಗಿ 90% ಜನರು ಸೌಜನ್ಯ ಪರ ಹೋರಾಟದಲ್ಲಿ ಧುಮುಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ಬೋದು, ನೇರವಾಗಿ ಇರ್ಬೋದು, ಯಾವುದೇ ರೀತಿಯಲ್ಲಿಯೂ
ಎಲ್ಲಾ ಕಡೆಗಳಲ್ಲೂ ಈ ಒಂದು ಧರ್ಮಸ್ಥಳದ ಏನು ಅಲ್ಲಿ ನಡೆಯುತ್ತಾ ಇರುವಂತಹ ಅನ್ಯಾಯದ ವಿರುದ್ಧವಾಗಿ ಎದ್ದಿದ್ದಾರೆ. ಸೊ ಅದರಿಂದಾಗಿ ಬಿಜೆಪಿ ಇನ್ನು ಈ ಒಂದು ಹೋರಾಟಗಾರರನ್ನ ಪರಿಗಣಿಸದೆ ಹೋದ್ರೆ ಅಥವಾ ಅವರನ್ನ ವಿರೋಧಿಸ್ತಾನೆ ಹೋದ್ರೆ ಈ 2 ತಿಂಗಳಲ್ಲಿ ಬಿಜೆಪಿಗೆ ಇದುವರೆಗೂ ನಷ್ಟ ಹೊಂದದೇ ಇದ್ದಂತಹ ದೊಡ್ಡ ನಷ್ಟವು ಬರ್ಲಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ನೇಹಿತರೆ, ಒಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.